ರಾತ್ರಿ ಸದ್ದಾಯ್ತೇನೋ? ಇಲ್ಲಪ್ಪ. ಓದ್ತಿದ್ಯೇನೋ? ಕೆಟ್ಟ ನಿದ್ದೆ, ಬೇಗ ಮಲಗಿದೆ. ಕನಸಿನಲ್ಲಿ ಸಣ್ಣ ಕಂಡಾಗಾಯ್ತಪ್ಪ. ಹಾ, ಏನು ಗೊತ್ತಾ, ಊಟ ಅಂದ್ರೆ ಡೀಟೇಲು. ಮಿಕ್ಕಿದಷ್ಟನ್ನು ತಟ್ಟೆಗೆ ಬಡಿಸ್ಕೊಂಡು ಅರ್ಧ ಗಂಟೆ ತಿಂದದ್ದು. ಫ್ರಿಜ್ಜಲ್ಲಿ ಇಟ್ಟಿದ್ಯಾ ಉಪ್ಪಿನಕಾಯಿ? ತೆಗೆದಾಗಾಯ್ತು. ಹೌದಾ? ಇನ್ಮೇಲೆ ನಾನು ಅಷ್ಟೇ, ರಾತ್ರಿ ಉಪವಾಸ ಅಂತೀನಿ. ಎಲ್ಲರೂ ಮಲಗಿದ್ಮೇಲೆ ಮಿಕ್ಕಿದಷ್ಟು ತಿನ್ಬಹುದು. ತಗೋ, ಇದನ್ನೆಲ್ಲಿಡು, ಬಿಸಿ. ಇದು ನೋಡು, ಕಲಿತ್ರೆ ಒಂದು ಅರ್ಥ, ಪ್ರಯೋಜನಕ್ಕೆ ಬರುತ್ತೆ. ಕೂತ್ಕೋ. ಕೂತ್ಕೊಳ್ಳೆ, ಎಲ್ರದು ಒಟ್ಟಿಗೆ ಆಗ್ಲಿ. ನಿಮ್ಮದಾಗ್ಲಿ. ಏನು ರಾತ್ರಿ ಊಟ ಹೆವಿನಾ? ಇದು ರಾತ್ರಿದು, ಹೊರಗಿದ್ರೆ ಕೆಡುತ್ತೆ ಅಂತ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ನಿಮಗಂತೂ ನಾಲ್ಗೆ ಮೇಲೆ ಹಿಡಿತವೇ ಇಲ್ಲ. ಬಾಯಿಗೆ ಬಂದಿದ್ದೆ ಮಾತು. ನಾನೇನಂದೆ? ನಮ್ಮ ಕಡೆ ಗೆಜ್ಜೆ ಕಟ್ಕೊಣಿಯವ್ರು ಅವ್ರೆ. ಇವಳು ನಿಮ್ಮ ಮಗಳು. ಯಾರು ಮಾಡಬಾರದೇನಲ್ಲ, ಒಂದ್ 4 ದಿವಸ ಕುಣಿದಿರೋಳು, ಬಿಟ್ಟಿರೋಳು. ಕಳಿಸ್ತಿದ್ಯಾ ನೀನು ಬಾಂಬೆಗೆ? ಇರೋ ಖರ್ಚು ತೂಗಿಸ್ಕೊಳ್ಳೋಕೆ 100 ದಾರಿ ಹುಡುಕ್ತಿದ್ಯಾ. ನಾನು ತಲೆ ಆಡಿಸಿದ್ರು ನೀನು ಆಗಲ್ಲ ಅಂತಿದ್ದೆ. ಬುದ್ಧಿವಂತೆ ನೀನು. ಸಮಯ ಸಂದರ್ಭಕ್ಕೆ ಕಾದು ಮನಸ್ಸಿಗೆ ಇಷ್ಟ ಇಲ್ಲದೆ ಇರೋದನ್ನ ನಯವಾಗಿ ಹೇಳ್ತೀಯ. ನಾನು ಪೆದ್ದ, ಒರಟಾಗಿ ಮುಖದ ಮೇಲೆ ಹೇಳ್ತೀನಿ, ಕೆಟ್ಟ ಹೆಸರು ನನಗೆ. ಆಯ್ತು ಬಿಡಿ, ಬೆಳೆಯೋ ವಯಸ್ಸು, ಹಸು ತಡಿಯಲ್ಲ, ಬಾರೆ. ನೀನ್ ತಿಂದೆ ಇದ್ರೆ ನಾನು ತಿನ್ನಲ್ಲ. ಕೇಳಿಸ್ತಾ? ಊರಿನಲ್ಲಿ ನಮ್ಮ ದೊಡ್ಡಮ್ಮ ಒಬ್ರಿದ್ರು. ಮದುವೆ ಆಗಿ ಚಿಕ್ಕ ವಯಸ್ಸಿನಲ್ಲೇ ಗಂಡನ್ ಕಳ್ಕೊಂಡಿದ್ರು. ಹೆಚ್ಚು ಕಮ್ಮಿ ಹೀಗೇನೆ, ಮೂಗಿನ ತುದಿಲೆ ಕೋಪ, ಮಾತ್ಗೂ ಸಿಟ್ಟು. ಹೌದಾ? ಸಿಟ್ಟು ಬರ್ತಿದ್ದ ಹಾಗೆ ಊಟ ಬಿಡ್ತೀನಿ, ಉಪವಾಸ ಅನ್ನೋರು. ನಮಗೂ ಖುಷಿ. ಅಪ್ಪ ಕೆಲ್ಸಕ್ಕೆ ಹೊರಡ್ತಿದ್ದಾಗೆ ಮರೆಯಾಗಿ ತಮಗ್ ಬೇಕಾದ್ದನ್ನ ರುಚಿಯಾಗಿ ಮಾಡ್ಕೊಳ್ಳೋರು. ನಿಮ್ಮಮ್ಮ ಇರ್ತಿರ್ಲಿಲ್ವಾ? ಇರ್ತಾ ಇದ್ರು. ಸ್ವಂತ ಅಕ್ಕ ಅಲ್ವಾ, ಗುಟ್ಟಾಗಿ ಮಾಡ್ಕೊಳ್ಳಿ ಅಂತ ಇವರು ತಲೆನೋವು ಅಂತ ನಾಟಕ ಮಾಡಿ ಮುಸ್ಕೆಳೆದು ಮಲಗೋರು. ನಮ್ಮಮ್ಮ ಮತ್ತೆ ಹೇಳ್ತಾ ಇದ್ದಿದ್ದು ದೊಡ್ಡಮ್ಮನ ತಿಂಡಿ ಕಾರ್ಯಕ್ರಮ ಮುಗಿದ ಮೇಲೇನೆ. ಮಕ್ಕಳು ನಾವು ಗುಟ್ಟಾಗಿ ಬಾಗಿಲು ಸಂದಿಯಿಂದ ನೋಡ್ತಾ ಇದ್ವಿ. ದೊಡ್ಡಮ್ಮಂಗೆ ಗೊತ್ತಾಗೋದು, ಕರೆದು ನಮಗೂ ಕೊಡೋರು. ದೊಡ್ಡಮ್ಮ ಉಪವಾಸ ಅಂದ್ರೆ ನಮಗೂ ಖುಷಿ. ಈಗೆಲ್ಲಿ ನಿಮ್ ದೊಡ್ಡಮ್ಮ? ವಯಸ್ಸಾಯ್ತು, ಹೋದ್ರು. ಹೌದಾ? ಅದ್ಯಾಕೀಗ? ಬಂದು ತಿಂದು ಹೋಗು. ಹೇಳು, ಹೇಗೆ ಹೋದ್ರು? ಮಕ್ಕಳು ಬೆಳೀತಾ ಹೋದ್ರು, ಖರ್ಚು ಜಾಸ್ತಿ ಆಗ್ತಿತ್ತು. ನಿಮ್ಮಪ್ಪನಿಗೆ ಬರೋ ಸಂಬಳ ಸಾಕಾಗ್ತಿರ್ಲಿಲ್ಲ. ಸಾಕೆ. ದೊಡ್ಡಮ್ಮ ಹೊರೆ ಅನ್ಸಕ್ ಶುರುವಾಗಿತ್ತು. ಹೀಗೆ ಒಂದು ದಿನ ಕೋಪ ಬಂತು, ದೊಡ್ಡಮ್ಮ ಉಪವಾಸ ಅಂದ್ರು. ಬುದ್ಧಿ ಕಲಿಸ್ತೀನಿ ಅಂತ ನಿಮ್ಮಮ್ಮ ಮುಸುಕ್ ಹಾಕಿ ಮಲಗಲಿಲ್ಲ, ನಿಮ್ಮಪ್ಪ ಕೆಲಸಕ್ಕೆ ಹೋಗ್ಲಿಲ್ಲ. ರಾತ್ರಿ ಸರಿ ಹೊತ್ತಲ್ಲಿ ಹಸು ತಡಿಲಾರ್ದೆ ದೊಡ್ಡಮ್ಮ ಒಂದು ಹಿಡಿ ಉಪ್ಪಿಟ್ಟು ಕೆದುಕೊಂಡ್ರು. ಇನ್ನೇನು ಬಾಯಿಗಿಡಬೇಕು ಅನ್ನೋಷ್ಟರಲ್ಲಿ ನಿಮ್ಮಪ್ಪ ಅಮ್ಮ ಕಾದು ಎದ್ದು ರಂಪ ಮಾಡಿದ್ರು. ಮಕ್ಕಳು ನೀವು ಕಿಸಿ ಕಿಸಿ ಅಂದ್ರಿ. ಹೊಡೆದು ಬಿಡ್ತೀನಿ. ಮಾರನೇ ದಿನ ಬೆಳಗ್ಗೆ ದೊಡ್ಡಮ್ಮ ಮನೇಲಿ ಇರಲಿಲ್ಲ. ಎಲ್ಲೋ ಹೋಗಿದ್ದಾರೆ, ಬರ್ತಾರೆ ಕಾದ್ರಿ. ಕೆಲಸಕ್ಕೆ ಬಾರದ ಹೆಂಗಸು, ನೆಂಟ್ರು ಯಾರೂ ಇಲ್ಲ, ಹುಡುಕ್ಲಿಲ್ಲ.
ಮೂರನೇ ದಿನ ಹಿತ್ತಲ ಬಾವಿಲಿ ಹೆಣ ತೇಲಿತ್ತು. ಡಾನ್ಸ್ ಪ್ರಾಕ್ಟೀಸ್ ಇದೆ, ಹೋಗ್ತಿದ್ದೀನಿ. ಬರೋದು ಸಂಜೆ ಆಗುತ್ತೆ. ನೀನು ಬಾಯಿ ಮುಚ್ಕೊಂಡಿದ್ದಿದ್ರೆ ಎಲ್ಲ ನೆಟ್ಗಿರೋದು. ಅವಳು ಡೆಲ್ಲಿಗಾದ್ರೂ ಹೋಗ್ತಾಳೆ, ಬಾಂಬೆಗಾದ್ರೂ ಹೋಗ್ತಾಳೆ. ನಿಂದೇನೋ ಸಮಸ್ಯೆ? ಇದು ಒಳ್ಳೆ ಕಥೆ ಆಯ್ತಲ್ಲ. ಹೋಗ್ತಿದ್ದಾಳೆ ಗೊತ್ತಿತ್ತು, ಹೇಳ್ದೆ. ಈಗ ನೋಡು, ಹಠಕ್ಕೆ ಬಿದ್ದಿದ್ದಾಳೆ. ಇರೋ ಸಮಸ್ಯೆಗಳು ಸಾಲದ ನನಗೆ? ಕೂಗಬೇಡ, ಆಯಾಸ ಆಗತ್ತೆ. ಇವತ್ತೇ ಕಡೆ. ಇನ್ನು ಮುಂದೆ ನೀನು ಅವಳ ವಿಷಯದಲ್ಲಿ ತಲೆ ಹಾಕೂಡ್ದು. ಬಾರೆ ನೀನು. ಸಮಸ್ಯೆಗಳಿವೆ ಗೊತ್ತು ನನಗೆ, ಹಾಗಂತ ಯಾಕೆ ಬೈತ್ಯಾ? ಅಪ್ಪಂಗೆ ಕಾಯಿಲೆ, ಹಣ ಬೇಕು. ನನ್ನ ಓದು ಖರ್ಚಿದೆ, ಹಣ ಬೇಕು. ಅವಳು ಟೂರು ಮತ್ತೆ ಖರ್ಚು, ಹಣ ಬೇಕು. ಸಮಸ್ಯೆ ಇರೋದು ಹಣದ್ದು, ಅವಳು ಟೂರ್ಗೆ ಹೋಗೋದಲ್ಲ. ಬಾಯ್. ಪರ್ಸಲ್ ಇದೆಯಲ್ಲ ಕಾಸು, ಕ್ಯಾಂಟೀನಲ್ಲೇ ತಿಂದ್ಬಿಡೆ. ಆಮೇಲೆ ಫೋನ್ ಮಾಡಿ ಅಮ್ಮನಿಗೆ ಗುಟ್ಟಾಗಿ ಹೇಳ್ಬಿಡು, ಆಯ್ತಾ? ಈ ಕಾರಿದೆ, ಬರೋದಕ್ಕೆ ಬಸ್ ಪಾಸ್ ಇದೆ, ದುಡ್ಡು ಫೋನು ಇಲ್ಲೇ ಇಟ್ಟಿದ್ದೀನಿ. ಇಟ್ ಇಸ್ ಸೋ ಅನ್ಫಾರ್ಚುನೇಟ್ ದೊಡ್ಡಮ್ಮ. ಮದುವೆ ಆದಾಗ ನಿಮ್ಗೆ 20, ದೊಡ್ಡಪ್ಪನಿಗೆ 40 ದಾಟಿತ್ತು. ಸರಿನೇ. ದೊಡ್ಡಪ್ಪ ವರ್ಕೋಹಾಲಿಕ್ ಅಂತಾರೆ. ದಿನದ 16 ಗಂಟೆ ಆಚೆನೆ ಕಳಿತಿದ್ರಂತೆ. 18. ನಿಮಗೆ ವಯಸ್ಸು ಪಾಪ. ದೆವ್ವದಂತ ಮನೇಲಿ ನೀವೊಬ್ರೆ. ಹೇಗನ್ಸಿರ್ಬೇಡ. ಅವ್ರಿಗೆ ವಯಸ್ಸು ಕಳೆದಿತ್ತಲ್ಲ, ಇದ್ದಕ್ಕಿದ್ದಾಗೆ ಸತ್ರು. ಹೇಗನ್ಸಿರ್ಬೇಡ ನಿಮ್ಗೆ. ಸಣ್ಣ ವಯಸ್ಸು, ಆಸೆ ಕನಸುಗಳು ಕರಗಿರೋದಿಲ್ಲ. ನನ್ನ ಕೈ ಮೀರಿದ್ದು. ಮಗ ಅವನಾದ್ರೂ ಸರಿಯಾಗಿರ್ತಾನೆ ಅಂದ್ರೆ ಅಲ್ಲೂ ಅದೃಷ್ಟ ಕೋತ. ಅಮೇಝಿಂಗ್. ಏನು ಇದೆಲ್ಲದ್ರ ಮಧ್ಯೆ ಈ ಶಿಸ್ತು? ಕಷ್ಟ ಅಂತೀಯಾ? ಮತ್ತೆ ಬುದ್ಧಿ ಬಂದ ಕಾಲದಿಂದ ಗಮನಿಸಿದ್ದೀನಿ. ಒಂದು ದಿನಾನೂ ನಿಮ್ಮನ್ನ ಕೆದರಿದ ತಲೆ, ಕದಡಿದ ಬಣ್ಣ, ಮಾಸಿದ ಬಟ್ಟೆ ಇದ್ರಲ್ಲಿ ಕಂಡಿಲ್ಲ. ಹಣ ಇದೆ, ಸಮಯ ಇದೆ. ನೋ, ಬಹಳಷ್ಟು ಜನರ ಹತ್ರ ಇರುತ್ತೆ. ಆದರೆ ಇದು ಕ್ವೆಶ್ಚನ್ ಆಫ್ ಆಟಿಟ್ಯೂಡ್. ಬದುಕನ್ನು ನೋಡೋ ರೀತಿ, ಒಂದು ಟೇಸ್ಟ್, ರೂಢಿಸ್ಕೊಂಡ ಶಿಸ್ತು. ಸಹಾನುಭೂತಿಯಿಂದ ಶುರುವಾದ ಮಾತು ಮುಖಸ್ತುತಿಗೆ ಬಂದು ನಿಲ್ತಿದೆ. ಏನು ವಿಷಯ? ನಥಿಂಗ್. ರಿಯಲಿ? ಊಟಕ್ಕೆ ಹೊರಗೆ ಹೊರಟಿದೊಳಗೆ ಇದ್ದಕ್ಕಿದ್ದ ಹಾಗೆ ಒಂಟಿ ದೆವ್ವದ ಹಾಗೆ ಕೂತಿರೋ ದೊಡ್ಡಮ್ಮನ ನೆನಪಾಯ್ತು. ಕರ್ಕೊಂಡು ಹೋಗೋಣ, ಅವಳಿಗೂ ಹೊತ್ತು ಹೋಗುತ್ತೆ ಅಂತ ಅನ್ನಿಸ್ತು. ಫೋನ್ ಮಾಡೇ ಬರೋಣ ಅಂತಿದ್ದೆ. ಸ್ವಂತ ದೊಡ್ಡಮ್ಮ, ತಾಯಿ ಸಮಾನ, ನೋ ಫಾರ್ಮ್ಯಾಲಿಟೀಸ್. ಬಂದು ಬಲವಂತ ಮಾಡಿ ಎಬ್ಬಿಸ್ಕೊಂಡು ಹೋಗೋದು ಹಕ್ಕಾಗತ್ತೆ. ಥ್ಯಾಂಕ್ಸ್. ಇಷ್ಟು ಅಧಿಕಾರ ಚಲಾಯಿಸಿದ್ರೇನೆ ಸ್ವಂತದವರು ಅನ್ಸೋದು. ಅಪ್ಪಣೆಗೆ ಕಾದು ನಿಂತ್ರೆ ಅಪರಿಚಿತರು ಅನ್ಸತ್ತೆ. ಮನಸ್ಸು ಬಹಳ ಮೃದು ನಿಂದು. ಹೊರಗಿನ ಕವಚ ಒರಟು, ಒಳಗಿನ ಹೂರ್ಣ ಮೃದು. ಎರಡು ಒಳ್ಳೆ ಮಾತಾಡಿದ್ರೆ ಸಾಕು,
ಕಣ್ಣಲ್ಲಿ ನೀರು ತುಂಬುತ್ತಲ್ಲೇ. ಅಮ್ಮನ ನೆನಪು ನಿನಗೆ? ಆ ಮಹಾತಾಯಿ ಹಾಗೆ ಹೊರಡಬಾರ್ದಾಗಿತ್ತು. ವೆಂಕಟೇಶ, ಅನಿಲ ಅವ್ರಿಗಾಗಲ್ಲ, ನಿನಗೋಸ್ಕರನಾದರೂ ಆಯ್ಸ್ ಹಾಕೊಂಡು ಇರಬೇಕಾಗಿತ್ತು. ಬಾ ಕೂತ್ಕೋ. ಹೊರಡೋಣವಾ? ಹೊರಡೋದಾಗತ್ತೆ, ಬಾ ಕೂತ್ಕೋ. ಈಗ ಹೇಳು, ಏನು ಬಂದದ್ದು? ಊಟಕ್ಕೆ ಕರ್ಕೊಂಡು ಹೋಗಕ್ಕೆ ಅಂದೆ, ಕೇಳಿದೆ, ಸಂತೋಷ ಆಯಿತು. ವಿಷಯಕ್ಕೆ ಬಾ. ಭಯ ಕಾಡ್ತಾ ಇದೆಯಾ? ನಿನ್ನಪ್ಪ ರಾಜೀನಾಮೆ ಕೊಟ್ಟಾಯ್ತು. ಅಣ್ಣನ ಆಡಳಿತದಿಂದ ನಾನು ದೂರ ಮಾಡ್ತೀನಿ. ಸಮಯ ಇರುತ್ತೆ, ಬಣ್ಣಕ್ಕೆ, ಬಟ್ಟೆಗೆ, ಅಲಂಕಾರಕ್ಕೆ. ಹಣ ಇರೋಲ್ಲ. ಭಯ ಕಾಡ್ತಿದ್ಯಾ? ನೀವು ಹಾಗೆ ಮಾಡಲ್ಲ ಅಲ್ವಾ? ನಿನಗೇನನ್ಸುತ್ತೆ? ಸತ್ಯ ಹೇಳು. ಹೇಳು, ಪರವಾಗಿಲ್ಲ. ಅವಕಾಶವಾದ್ರೆ ಪೂರ್ತ ಸಂತತಿನ ಆಚೆಗಿಡ್ತೀನಿ ಅನ್ಸತ್ತೆ, ಅನ್ಸಲ್ವಾ? ಮಲೆನಾಡ ಮನೆ, ಹೆಂಚಿನ ಮೇಲೆ ತಟ ತಟ ತಟ್ಟಾಡೋ ಮಳೆ, ಬುಡ್ಡಿ ದೀಪ ಹೊಗೆ ಆಡಿಸ್ತಾ ಅಜ್ಜಿ ಸೆರಗಲ್ಲಿ ಬೆಚ್ಚಗೆ ರಾಜಾರಾಣಿಯರ ಕತೆ ಕೇಳ್ತಾ ಬೆಳೆದೋಳು. ಅರ್ಥನೇ ಆಗಲಿಲ್ವೇ? ಕೈ ತುತ್ತು ಕೊಡ್ತಾ ಇದ್ದ ಅಮ್ಮ, ಹೆಗಲ್ ಮೇಲೆ ಹೊತ್ತು ಕುಣಿಸ್ತಾ ಇದ್ದ ಅಪ್ಪ, ತಲೆಗೆ ಎಣ್ಣೆ ನೀವಿ ಬಾಚಿ ಕೆನ್ನೆಗೆ ದೃಷ್ಟಿ ಬಟ್ಟಿಟ್ಟು ಮುತ್ತು ಕೊಡ್ತಾ ಇದ್ದ ಅಜ್ಜಿ. ಅದ್ಯಾಕೆ ಇದ್ದಕ್ಕಿದ್ದ ಹಾಗೆ ಇಲ್ಲಿಗೆ ಮದುವೆ ಮಾಡಿಕೊಟ್ರು? ಆ ಮನೇಲಿದ್ದ ಪ್ರತಿಯೊಬ್ಬರನ್ನು, ಪ್ರತಿಯೊಂದನ್ನು ಪ್ರೀತಿಸ್ತಿದ್ದೆ. ಎಲ್ಲಿವರೆಗೂ ಅಂತೀಯ? ಮಳೆಗಾಲದ ಕಪ್ಪೆ, ಚಳಿಗಾಲದ ಕಂಬಳಿ ಹುಳ, ಬೇಸಿಗೆಯ ಚಿಟ್ಟೆ, ಚಿಗುರೋ ಗಿಡ, ಅರಳಿದ ಹೂವು, ಹಸಿ ಮಣ್ಣಿನ ವಾಸನೆ, ಮೆಣಸ್ಕಾರದ ಸಾರು. ಕಳೆ ಕಿತ್ತ ಹಾಗೆ ಕಿತ್ತೆಸೆದ್ರು ನೋಡು, ಇಲ್ಲಿಗೆ ಬಂದು ಬಿದ್ದೆ. ಕೆದರದ ತೀಡಿ ಬಾಚಿದ ಕೂದಲು, ಕದಡದ ಬಣ್ಣ, ಮಾಸದ ಬಟ್ಟೆ, ವರ್ಷದ 365 ದಿನ 24 ಗಂಟೆ ಹ್ಯಾಕ್ ಸಾಧ್ಯ ಅಂದೆ. ನನ್ನನ್ನು ನಾನು ಸಂಪೂರ್ಣವಾಗಿ ಪ್ರೀತಿಸ್ತೀನಿ. ನಿನ್ನಪ್ಪ, ಅಣ್ಣ, ಅವ್ರನ್ನ ಆಚೆಗಿಡೋದಕ್ಕೆ ಅವಕಾಶ ಹುಡುಕ್ತಿದ್ದೆ. ಈಗ ಸಿಕ್ಕಿದೆ. ಗಬ್ಬು ಮಾಡ್ಕೊಂಡಿದ್ದಾರೆ. ಸಂಸ್ಥೆ ಹೆಸರು ಉಳಿಸ್ಬೇಕು ಅಂದರೆ ಅವ್ರನ್ನ ಆಚೆಗಿಡಬೇಕು. ಇಡ್ತೀನಿ. ಹೊರಟೆ? ಊಟ ಅಂದೆ. ಈ ಮನಸ್ಥಿತಿಲಿ ಸಾಧ್ಯನಾ? ನನಗೆ ಸಾಧ್ಯ. ನನಗೆ ಕಷ್ಟ ದೊಡ್ಡಮ್ಮ. ಅಪ್ಪ ಕುಡುಕ, ಕಳ್ಳತನ, ಮೋಸ ರಕ್ತದಲ್ಲಿದೆ. ಅಶಿಸ್ತಿನ ಬದುಕು. ಅಣ್ಣ, ಅವನು ಅದೇ ದಾರಿ. ನಾನು ಏನು ಕಮ್ಮಿ ಇಲ್ಲ. ಆದರೆ ಒಂದು, ಹಾಗೆ ಬದುಕ್ತಾ ಇದ್ದೀವಿ ಅಷ್ಟೆ. ಹಾಗೆ ಕಾಲವು ಬದುಕಬೇಕು ಅನ್ನೋ ಧ್ಯೇಯ ಏನೂ ಇಲ್ಲ.
ಅವರು ಬದಲಾಗಬಹುದು, ಆಸೆ. ಆದರೆ ಅಲ್ಲಿ ತನಕ ಬದುಕಬೇಕಲ್ಲ. ಸಹಾಯಕ್ಕೆ ಅಂತ ನಿಮ್ಮನ್ನ ಹುಡ್ಕೊಂಡು ಬಂದೆ. ಇಲ್ಲ, ಇಲ್ಲಿ ಸಾಧ್ಯ ಆಗೋಲ್ಲ. ಸ್ವಾರ್ಥ ಸಾಧನೆಗೆ ರೂಢಿಸ್ಕೊಂಡು ಬಂದ ಶಿಸ್ತಲ್ಲಿ ಮನುಷ್ಯತ್ವ ಇರೋಲ್ಲ. ಇಲ್ಲಿ ಅದರ ಅಪೇಕ್ಷೆ ತಪ್ಪು. ಬರ್ತೀನಿ. ಹೆದರಿಸಿದ್ರು ರಾಜಾರಾಯರು. ವಕೀಲ ನಾನು, ಅಪರಾಧಿ ಪ್ರಪಂಚದ ಎಲ್ಲ ಪಾತ್ರಗಳ ಪರಿಚಯ ಇದೆ, ಮನಸ್ಸು ಮಾಡಿದ್ರೆ ಸಮಸ್ಯೆ ಆಗ್ಬಲ್ಲೆ ಎಂದ್ರು. ಅಹಂಕಾರ. ಹೇಳಿದ್ರು ಸುಮ್ಮನಿದ್ರೆ ಸುಖ, ಅದು ಬಿಟ್ಟು ಮನೆಗೆ ಬರ್ತೀನಿ, ಕಚೇರಿ ವಿಸಿಟ್ ಕೊಡ್ತೀನಿ, ದಾಖಲೆಗಳನ್ನ ಪರಿಶೀಲಿಸ್ತೀನಿ ಅಂತ ಕೂತ್ರೆ ನಾನು ಮೇಲಕ್ಕೆ ಹೋಗ್ತೀನಿ, ಈ ಊರಿನ ಎತ್ತಿಸ್ತೀನಿ ಅಂದ್ರು. ದುಡ್ಡಿನ ಮದ. ದುಡ್ಡಿದೆಯಲ್ಲ. ನ್ಯಾಯಕ್ಕೆ ಕೂತಿದ್ದೀನಿ. ಸರ್ಕಾರ ಅಧಿಕಾರ ಕೊಟ್ಟಿದೆ, ಕರ್ತವ್ಯ ನಿರ್ವಹಿಸೋದು. ಸಮಸ್ಯೆಗಳಾಗತ್ತೆ, ಪ್ರೊಫೆಷನಲ್ ಹಜಾರ್ಡ್ಸ್, ವೃತ್ತಿ ಸಂಬಂಧದ ಸೋಂಕು ಅನುಭವಿಸೋದು. ಏನು ತಗೋತೀರಿ? ಕೊಡ್ತೀರಾ? ಕೇಳಿದ್ರೆ ಕೊಡ್ತೀರಾ? ಏನು? ಬಿಡುಗಡೆ. ತಪ್ಪು ತಿಳಿಬೇಡಿ, ವೈಯಕ್ತಿಕವಾಗಿ ನನ್ನ ಪರಿಸ್ಥಿತಿಯ ಅರಿವಿದೆ ನಿಮಗೆ. ಇದು ಚೇಷ್ಟೆ, ದೊಡ್ಡ ಕುದುರೆ. ಇದು ಮೈ ಮೇಲೆ ಎಳ್ಕೊಳ್ಳೋದು ಅಹಂಕಾರ ಆಗುತ್ತೆ. ಕಷ್ಟಪಟ್ಟು ಸಣ್ಣದೊಂದು ಗೂಡು ಮಾಡ್ಕೊಂಡಿದ್ದೀನಿ. ಹೆಂಡತಿ ಮಕ್ಕಳ ವಿಷಯ ನಿಮಗೆ ಗೊತ್ತಿದೆ. ಮನೆಗೆ ಆಧಾರ ನಂದೊಂದೇ ಸಂಬಳ. ಇವರು ಊರು ಬಿಡಿಸಿದ್ರೆ ಸಮಸ್ಯೆ ಆಗುತ್ತೆ. ಹೆಂಗಸು ನಾನು, ಹೊಡೆದಾಡ್ತೀನಿ ಅಂತೀನಿ. ಗಂಡಸರು ಹೆದರ್ತೀರಿ. ಗಂಡಸು ಹೆದರ್ತೀನಿ. ಮನೆ ಹೆಂಗಸು 10 ವರ್ಷದಿಂದ ಹಾಸಿಗೆ. ಪರಿಸ್ಥಿತಿ ಅರ್ಥವಾಗುತ್ತಾ ನಿಮಗೆ? 10 ಕಡೆ ಕರ್ಕೊಂಡು ಹೋಗ್ಬೇಕು, ತೋರಿಸ್ಬೇಕು. ತೋರಿಸೋ ನಾಟಕ ಆಡಿದ್ದೀನಿ, ಸರಿಯಾದ ಕಡೆ ತೋರಿಸಿಲ್ಲ. ಧರ್ಮ ದೇವಸ್ಥಾನಗಳಲ್ಲೇ ಇಲ್ಲ, ಆಸ್ಪತ್ರೆಯಲ್ಲಿ ಎಲ್ಲಿರುತ್ತೆ ಮೇಡಮ್? ಹೋಗ್ಬಹುದು, ತೋರಿಸ್ಬಹುದು, ಇಂಥದ್ದು ಮಾಡಿ ಇಂತಾರೆ. ಒಂದು ಆಪರೇಷನ್ ಅನ್ಬಹುದು, ಒಂದು ಚಿಕಿತ್ಸಾ ಕ್ರಮ ಸೂಚಿಸಬಹುದು. ಆದರೆ ಕೈಲಿ ಹರಿಬೇಕಲ್ಲ. ಅದಾಗಲ್ಲ, ಗೊತ್ತು. ತಿಳ್ಕೊಂಡು ಮಾಡದೆ ಹೋದರೆ ಗಿಲ್ಟ್ ಕಾಡುತ್ತೆ. ಅದಕ್ಕೆ ತಿಳ್ಕೊಳ್ಳೋಕೆ ಹೋಗೋಲ್ಲ. ನೋವಿನಲ್ಲಿ ಅವಳು ಮುಳುಗುಡ್ತಾ ಇದ್ರೆ ನಾನೆದ್ದು ಆಚೆ ಓಡ್ತೀನಿ. ನಿಧಾನ ಕತ್ಲು ಬಲ್ತ ಮೇಲೆ ಮನೆಗೆ ಬರೋದು. ಸಣ್ಣದೊಂದು ಆಸೆ, ಬರೋ ಹೊತ್ತಿಗೆ ಸಮಸ್ಯೆ ಇರೋಲ್ಲ ಅಂತ. ಕಾಯಿಲೆ ವಾಸಿ ಆಗಿರುತ್ತೆ ಅಂತನಾ? ಇಲ್ಲ. ಬಿಡಿ. ಕೇಳಿಸ್ಕೊಳ್ಳೋಕೆ ಭಯ ನಿಮಗೆ. ಸಾವು ಬಂದು ಹೊತ್ಕೊಂಡು ಹೋಗಿದ್ರೆ ನಮ್ಮಿಬ್ಬರಿಗೂ ಮುಕ್ತಿ ಅಂತ.